ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಬೆಳಗಿಂದು ವಿಡಿಯೋ ಆಗಿರುತ್ತೆ. ನಾನು ಬೆಳಗ್ಗೆ ಎದ್ದು ಸ್ವಲ್ಪ ನೀರು ಕುಡಿದು ಬಾದಾಮಿ ತಿಂದೆ ಒಂದೆರಡು. ಅದ್ರ ಜೊತೆ ಮೆಂತ್ಯಕಾಳು ನೈಟೇ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಅದು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮೆಂತ್ಯಕಾಳು ತಿನ್ಬೋದು ಬೆಳಗ್ಗೆ ಟೈಮು, ಇಲ್ಲ ನೀರೊಳಗಡೆ ಹಾಕೊಂಡು ಒಂದು ಸ್ಪೂನ್ ಜೇನುತುಪ್ಪ ತಿನ್ಬೋದು, ಇಲ್ಲ ಹಸಿ ಕರಿಬೇವಿನ ಸೊಪ್ಪು ತಿನ್ಬೋದು. ಡೈಲಿ ಒಂದೊಂದು ಥರ ನಿಮ್ಗೇನು ಸಿಗುತ್ತೋ ಅದು ಇದೇ ತಿನ್ನಬೇಕು, ಡೈಲಿ ಇದೇ ಆಗಿರುತ್ತೆ ಅಂತೇನಿಲ್ಲ. ಮೆಂತ್ಯಕಾಳು ತಿನ್ಬೋದು ನೆನೆ ಹಾಕ್ಬಿಟ್ಟು. ಡೈಲಿ ಒಂದೊಂದು ಥರ ತಿನ್ನಿ. ಈಗ ಬ್ರೇಕ್ಫಾಸ್ಟಿಗೆ ಬಂದು ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಬವಸಿ ತಪ್ಪಲಿ ಈ ಥರದ್ರಲ್ಲೂ ಮಾಡ್ಬೋದು. ನಾನು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಮಾಮೂಲಿ ಎಣ್ಣೆ, ಸಾಸಿವೆ, ಕರಿಬೇವಿನ ಎಲೆ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ಅದು ಹಾಕ್ಬಿಟ್ಟು ಹಾಗಲಕಾಯಿ ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದೆಲ್ಲ ಪೇಸ್ಟ್ ಫ್ರೈ ಮಾಡಿಬಿಡ್ಬೇಕು ಎಣ್ಣೆಯಲ್ಲಿ. ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ಅದೆಲ್ಲ ಫ್ರೈ ಮಾಡಾದ್ಮೇಲೆ ಹಾಗಲಕಾಯಿ ಹಾಕ್ಕೊಳ್ಳೋದು. ತೊಳೆದಿಟ್ಕೊಂಡಿರಬೇಕು ಹಾಗಲಕಾಯಿನ ಹಾಕೋದು. ಹಾಗಲಕಾಯಿ ಒಬ್ಬರು ತಿನ್ನೋದಕ್ಕೆ ಕೈ ಅಂತಾರೆ. ಅದು ತಿನ್ನೋದಕ್ಕೆ ಕೈ ಇರ್ಬೋದು ಹಾಗಲಕಾಯಿ, ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಮ್ಮ ಜೀವನದಲ್ಲೂ ಅಷ್ಟೇ ಎಷ್ಟೊಂದು ಕೈ ನೆನಪುಗಳು ಆಗಿರ್ಬೋದು. ಅದರಿಂದ ನಾವು ಬದಲಾಗಬೇಕು. ಅದರಿಂದ ಹೊರಗೆ ಬಂದು ಬದಲಾಗಿ ನಾವು ಒಳ್ಳೆ ರೀತಿಯ ಜೀವನ ನಡೆಸ್ಕೊಂಡು ಹೋಗ್ಬೋದು. ಅದೇ ಕೈ ನೆನಪು ಆಗೋದ್ರಿಂದನೇ ನಾವು ಮುಂದೆ ಏನಾದರೂ ಮಾಡಬೇಕು. ಈಗ ಅವ್ರು ಏನಾರು ಅಂದಿದ್ರೆ ಆ ಮಾತು, ಈ ಥರ ಅಂದವ್ರೆ ನಾವು ಅದು ಬದಲಾಗಬೇಕು, ನಾವು ಇನ್ನೂ ಚೆನ್ನಾಗಿರಬೇಕು ಅಂತ ಛಲ ಹುಟ್ಟೋದು, ಹಠ ಎಲ್ಲ ಅಲ್ಲಿಂದನೇ ಹುಟ್ಟೋದು. ಯಾವುದೇ ಅಲ್ಲಿ ಕೈ ನೆನಪುಗಳನ್ನ ಸಿಹಿಯಾಗೇ ಸ್ವೀಕರಿಸಬೇಕು ಅಂತ ನಾನು ಅನ್ಕೋತೀನಿ. ನಿಮಗಿಷ್ಟ ಆದರೆ ಇದು ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನನ್ನ ಅನುಭವ, ನಾನು ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಆಗಿ ದೊಡ್ಡವಳಲ್ಲ. ನನಗಾಗಿದ್ದ ಅನುಭವ ಮಾತು ಹೇಳಿದೆ ಅಷ್ಟೇ. ಜೊತೆಗೆ ಹಾಗಲಕಾಯಿ ತೊಳೆದಿಟ್ಟಿದ್ದೆ, ಅದನ್ನು ಹಾಕ್ತೆ ಫ್ರೈ ಮಾಡಿಕೊಂಡು. ಅದು ಬೇಯಲಿ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಎಣ್ಣೆಯಲ್ಲೆಲ್ಲ ಫ್ರೈ ಆಗಿರುತ್ತೆ. ಎಣ್ಣೆ ಫ್ರೈ ಆದಮೇಲೆ ಈ ಕಡೆ ಮಿಕ್ಸಿಗೆ ಮಸಾಲೆ ಏನು ಬೇಕೋ ಅದನ್ನ ರುಬ್ಕೊಳ್ಳೋದು. ಅದಕ್ಕೆ ಟೊಮೊಟೊ ಹಣ್ಣು, ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಹಾಕೋಬೋದು. ಹಾಕೊಂಡು ರುಬ್ಕೊಂಡು ಇದು ಖಾರ ಪುಡಿನ ಮಾಮೂಲಿ ಫ್ರೈ ಮಾಡೋದಕ್ಕೆ ಹಾಕ್ಕೊಳ್ಳೋದು. ಇದನ್ನು ರುಬ್ಬಿಟ್ಟು ಅದರೊಳಗಡೆ ಕುಕ್ಕರ್ ಒಳಗಡೆ ಹಾಕ್ಬಿಟ್ಟು, ಇಲ್ಲ 1-2 ವಿಸಲ್, 1 ವಿಸಲ್ಲೇ ಸಾಕು, ಅದೇ ಬೆಂದೋಗಿರುತ್ತೆ. ಹಾಕ್ಕೊಂಡ್ರೆ ಹಾಗಲಕಾಯಿ ಗೊಜ್ಜು ರೆಡಿ ಆಗುತ್ತೆ. ನಾನಿನ್ನೂ ಮಿಕ್ಸಿಲಿ ರುಬ್ಕೊತಾನೇ ಇದ್ದೀನಿ. ನಾನು ಹೇಳ್ದೆ ಬಾಯಿಲಿ ಅಷ್ಟೇ. ಬೇಗ ವಿಡಿಯೋ ನೋಡೋಕ್ಕಾಗದೆ ಹೋದವರು ಆ ಥರ ಮಾಡ್ಬೋದು. ಸ್ಕಿಪ್ ಮಾಡಿ ಬಾಯಿಲಿ ಹೇಳೋದನ್ನ ಕೇಳಿಸ್ಕೊಂಡು ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ನನ್ನ ಜೊತೆಗೆ ರೊಟ್ಟಿಗೆ ಅಂದ್ಬಿಟ್ಟು ಹಸಿಟ್ಟು ಕಲಸಿ ಇಟ್ಟಿದ್ದೀನಿ. ರೊಟ್ಟಿಗೆ ಮೊದಲು ಅದೇ ಹಸಿಟ್ಟು ಕಲಸಿ ಇಟ್ಟಬೇಕು ಸೈಡಲ್ಲಿ. ಈ ಖಾರ ಪುಡಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಉಪ್ಪು ಹಾಕ್ಬಿಟ್ಟು ಫ್ರೈ ಆದಮೇಲೆ ಒಂದು ಸ್ವಲ್ಪ ಖಾರ ಪುಡಿ ಹಾಕ್ತಾಯಿದ್ದೀನಿ. ಖಾರ ಪುಡಿಲಿ ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಏನು ರುಬ್ಕೊಂಡಿರ್ತೀವಿ ಮಸಾಲ ಐಟಮ್ಮು, ಆ ಮಸಾಲನ ಇದ್ರೊಳಗಡೆ ಹಾಕೋದು. ಮಸಾಲ ರುಬ್ಕೊಳ್ಳೋಕ್ಕೆ ಅದೇ ಹೇಳಿದ್ನಲ್ಲ ಆವಾಗಲೇ, ಆ ಥರ ಸಾಮಾನು ಹಾಕ್ಕೊಂಡು ರುಬ್ಕೊಳ್ಳೋದು. ಇವಾಗ ಮಸಾಲ ನೋಡಿ ಈ ಥರ ಬಂದೈತೆ. ಸಣ್ಣಕ್ಕೆ ರುಬ್ಕೊಳ್ಳಿ, ಚೆನ್ನಾಗಿ ಆಗುತ್ತೆ, ಟೇಸ್ಟಾಗಿರುತ್ತೆ. ಕುಕ್ಕರ್ ಈಗ ಹಾಕ್ತಾಯಿದ್ದೀನಿ. ಕುಕ್ಕರಲ್ಲಿ ನೋಡಿ ಅದು ಮಸಾಲ ಹಾಕಿರೋದು ವೀಡಿಯೋ ಮಾಡಿಲ್ಲ. ಕುಕ್ಕರಲ್ಲಿ ಹಾಕಿ ಫ್ರೈ ಮಾಡಿ ಈ ಥರ ಇದೆಲ್ಲ ನಾವು ಹಂಗೆ ಫ್ರೈ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಈಗ ಇನ್ನೊಂದು ಕಡೆ ಹಸಿಟ್ಟು ಕಲಸಿ ಇಟ್ಟಿದ್ದೀನಿ ಅಂದಲ್ಲ, ಅದೇ ಈ ಥರ ಗಟ್ಟಿಯಾಗಿ ಫಸ್ಟು ಹಸಿಟ್ಟು ಕಲಸಿ ಇಡಬೇಕು. ಆಮೇಲೆ ಯಾವಾಗ ಹಾಕ್ತಾ ಇರ್ತೀವಿ ಆವಾಗ ಕಲಸಿ ಇಟ್ಕೊಂಡಿರಬೇಕು ಫಸ್ಟೇ. ಸ್ವಲ್ಪ ಹೊತ್ತು ಅದು ನೆನಿಬೇಕು ಹಸಿಟ್ಟು, ಆಗ ರೊಟ್ಟಿ ಚೆನ್ನಾಗಿ ಬರುತ್ತೆ. ಈಗ ರೊಟ್ಟಿ ಹಾಕೋಕ್ಕೆ ಅಂದ್ಬಿಟ್ಟೆ ಇದು ರೊಟ್ಟಿ ಹಾಕೋದೇ ಇದು ಚೆನ್ನಾಗಿ ಕಾಯಬೇಕು. ರೊಟ್ಟಿಯ ಅದು ಚೆನ್ನಾಗಿ ಕಾದ್ರೆ ರೊಟ್ಟಿ ಹಾಕಿದ್ರೂ ಬೇಗ ಎದೊಳುತ್ತೆ, ಕಿತ್ತೋಗಲ್ಲ ರೊಟ್ಟಿ.
ಹಸಿಟ್ಟು ಫಸ್ಟೇ ನೆನೆಸಿಟ್ಟಿರಬೇಕು ಸ್ವಲ್ಪ ಹೊತ್ತು, ಆಮೇಲೆ ಗಟ್ಟಿಯಾಗೇ ಆಮೇಲೆ ತೆಳ್ಳಗೆ ಕಲಿಸ್ಕೋಬೇಕು. ತೆಳ್ಳಗೆ ಕಲಿಸ್ಕೊಂಡು ಈ ತವ ಮೇಲೆ ಬಳಿಯೋದು ಕೈಲಿ. ಬಳಿಯೋ ರೊಟ್ಟಿನೂ ಚೆನ್ನಾಗಿರುತ್ತೆ. ಇನ್ನೊಂದು ಸೌಟೆಲ್ಲೂ ಬಿಡ್ತಾರೆ, ಸೌಟೆಲ್ಲೂ ಚೆನ್ನಾಗಿ ಬರುತ್ತೆ. ನಾನು ಆವಾಗಿಂದ ಬಳಿಯೋದೇನೆ, ಹಂಗಾಗಿ ಬಳಿಯೋ ರೊಟ್ಟಿನೇ ಮಾಡ್ತೀನಿ. ಸ್ವಲ್ಪ ಗಟ್ಟಿಯಾಗಿ ಕಲಿಸಿದ್ನಲ್ಲ, ಅದಕ್ಕೋಸ್ಕರ ಈಗ ನೀರು ಹಾಕೊಂಡು ಸ್ವಲ್ಪ ತೆಳ್ಳಗೆ ಕಲಿಸ್ಕೊತಾ ಇದ್ದೀನಿ. ಇವಾಗ ಈ ಥರ ತೆಳ್ಳಗೆ ಕಲಿಸ್ಕೊಂಡಿದ್ದೀನಿ. ಕಲಿಸ್ಕೊಂಡಾದ್ಮೇಲೆ ಅದ್ರ ಮೇಲೆ ತವ ಚೆನ್ನಾಗಿ ಕಾದಿರಬೇಕು. ತವ ಸ್ವಲ್ಪ ಉರಿ ಜಾಸ್ತಿನೇ ಇಟ್ಕೊಂಡಿರಬೇಕು. ಕಡಿಮೆ ಮಾಡಿದ್ರೆ ರೊಟ್ಟಿ ಸರಿಯಾಗಿ ಬರೋಲ್ಲ, ಕಿತ್ತೋಗ್ಬಿಡುತ್ತೆ. ಈ ಥರ ಹಸಿಟ್ಟು ಹಾಕ್ಕೊಂಡು ತವ ಮೇಲೆ ಬಳಿಯೋದು. ಬಳ್ದಾದ್ಮೇಲೆ ಅದ್ರ ಮೇಲೆ ಮುಚ್ಚೋರು ಮುಚ್ಚುತ್ತಾರೆ ಮೇಲ್ಗಡೆ. ನಾನು ಮುಚ್ಚುತ್ತಾ ಇದ್ದೀನಿ. ದೋಸೆಗೆಲ್ಲ ಒಬ್ಬರು ಮುಚ್ಚಲ್ಲ, ಆದರೆ ನನ್ನ ಅಭ್ಯಾಸ ಆಗಿರೋದ್ರಿಂದ ಮುಚ್ಚುತ್ತೀನಿ ಅದ್ರ ಮೇಲೆ. ಈ ಥರ ಕ್ಯಾಪ್ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬೆಂದಾದ್ಮೇಲೆ ಮಡ್ಚಾಕೋದು. ಸಾರಿ, ಒಂದು ಸ್ವಲ್ಪ ಇದು ಫೋನ್ ಬಂದುಬಿಡ್ತು ಸೌಂಡು. ಈ ಥರ ನೋಡಿ ಬೆಂದಿದ್ಮೇಲೆ ಬೆಂದಿದ್ರೆ ಅದೇ ಬಿಟ್ಟೋಗುತ್ತೆ. ಜಾಸ್ತಿ ಹಿಂಗೆ ರೊಟ್ಟಿ ಕಡ್ಡಿ ತಗೊಂಡು ಹಿಂಗೆ ಅನ್ನಂಗೆ ಇಲ್ಲ, ಬೇಗ ಬಂದುಬಿಡುತ್ತೆ. ಈ ಥರ ರೊಟ್ಟಿ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿಗೂ ಹಾಗಲಕಾಯಿ ಗೊಜ್ಜುಗೂ ಈ ಥರ ಫೈನಲಾಗಿ ಈ ಥರ ಬಂದಿರುತ್ತೆ. ಬೆಂದಿದ್ಮೇಲೆ ಈ ಥರ ಮಡ್ಚಾಕಬೇಕು. ಮಡ್ಚಾಕಿದ್ಮೇಲೆ ಸ್ವಲ್ಪ ಹೊತ್ತು ಆಗೋಯ್ತದು, ಬೆಂದಿರುತ್ತೆ ನೋಡಿ. ಈ ಥರ ಎಷ್ಟೊಂದು ಬಳ್ದೆ ನಾನು ಒಂದೇ ವಿಡಿಯೋ ಫೋಟೋ ಕ್ಲಿಪ್ಪ ಆ್ಯಡ್ ಮಾಡಿರೋದು. ಈ ಥರ ಗೊಜ್ಜು ಮತ್ತು ರೊಟ್ಟಿ ಈ ಥರ ರೆಡಿಯಾಗಿದೆ. ನಾನು ಇದು ನಮ್ಮ ಮನೆಯವ್ರಿಗೆ ಅದು ಹಾಕ್ಕೊಟ್ಬಿಟ್ಟು ಈಗ ನಾನು ಹಾಕಿ ಮಡಗಿದ್ದೀನಿ. ತಿನ್ನಬೇಕು. ಈಗ ಅಪ್ಪ ಮಗ ಇಬ್ಬರು ತಿಂತವ್ರೆ. ನಾನು ದೊಡ್ಡ ಮಗ ತಿಂದಿಲ್ಲ ಇನ್ನೂ. ಈಗ ಅವರಪ್ಪ ಕೆಲಸಕ್ಕೆ ಅಂದ್ಬಿಟ್ಟು ಹೊರಟ್ರು. ನಾನು ಹೋಗ್ತೀನಿ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದ. ಚಿಕ್ಕ ಮಗ ಅಲ್ಲೇ ನಿಂತಿದ್ದ, ಬಾಯ್ ಮಾಡ್ತಾಯಿದ್ರು ಅವ್ರಿಗೆ ಅವರಪ್ಪ. ಇವನು ಇಲ್ಲಿ ನೋಡ್ತಾ ಇದ್ದ. ನಂತರ ಇವನಿಗೂ ತಿಂಡಿ ತಿನ್ನಿಸ್ಬಿಟ್ಟು ಇವನು ಅಂಗನವಾಡಿಗೆ ಹೋಗ್ತಾನಲ್ಲ, ಅಂಗನವಾಡಿಗೆ ಕಳಿಸ್ತಾ ಇದ್ದೀನಿ. ನಮ್ಮ ಮನೆ ಹತ್ರನೇ ಸ್ವಲ್ಪ, ಹಾಗಾಗಿ ಅಂಗನವಾಡಿಗೆ ಕಳಿಸ್ತಾ ಇದ್ದೀನಿ. ಹೋದೆಡ್ಗೆ ಅಂಗಡಿ ಹತ್ರ ನಿಂತ್ಕೊಬಿಟ್ಟ.